ಗೊತ್ತಿಲ್ಲ. ಇವತ್ತು ನಾವು ಒಂದು 6 ಕೇಸ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ಸಂಘಟನೆ ವತಿಯಿಂದ. ಕೇವಲ ಒಂದು 5 ಜನ ಪದಾಧಿಕಾರಿಗಳು ನಮ್ಗೆ ನಮ್ಮ ಟ್ರಸ್ಟ್ ಮುಖಾಂತರ ನಾವು ಈ ಹೋರಾಟವನ್ನ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೇ ಕಷ್ಟ ಇರಲಿ, ನಾವು ನಮಗೆ ಹೊರಗಡೆಯಿಂದ ಯಾವ್ದು ಅಭಿಮಾನಿ ಸಂಘಟನೆಗಳಾಗ್ಲಿ, ಯಾವ್ದು ಉದ್ಯಮಿಗಳಾಗ್ಲಿ ಯಾರು ನಮ್ಮ ಸಪೋರ್ಟ್ ಬಂದಿಲ್ಲ. ಒಂದಿಬ್ಬರು ವ್ಯಕ್ತಿಗಳು ಬಿಟ್ರೆ ಚಾಮರಾಜಗೌಡರು ಮತ್ತೆ ಬಿಡಂಗಳಿ ರಮೇಶ್, ಕೆ ಮನು, ನಮ್ಮ ನಾರಾಯಣ ವಿಷ್ಣುಕಟ್ಟೆ ಮತ್ತೆ ನಮ್ಮ ಪದಾಧಿಕಾರಿಗಳು, ನಾನು ಸೇರಿ ಸ್ನೇಹಾ ಮೇಡಮ್, ಇಷ್ಟು ಜನ ನಾವು ಇವಾಗ ಕೋರ್ಟ್ಗೆ ಹಾಕೊಂಡು ನಾವು ಕೇಸ್ಗಳು ನಡೆಸ್ತಾ ಇದ್ವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ನಾವು ಮುಂದುವರಿಸ್ತೀವಿ. ಕೋರ್ಟ್ಗೆ ನಾವು ಏನೇನು ದಾಖಲೆಗಳು ನಾವೆಲ್ಲ ಸುಳ್ಳು ದಾಖಲೆಗಳು ಕೊಟ್ಟಿದ್ದೀವಂತೆ. ಅವರು ಏನು 580 ಆರ್ಡರ್ ತಗೊಂಡಿದ್ದಾರೆ, ಅಭಿಮಾಸುರ ಮಾಲೀಕರು ಗಂಬಾಲೆ ಸೆಟ್ ತಗೊಂಡಿದ್ದಾರೆ. ಇದೆಲ್ಲ ನಾನು ಫುಲ್ ನಮ್ಮ ಮೇಲ್ ಕೇಸ್ ಹಾಕಿದ್ರು ಕೋರ್ಟ್ ಗಮನಕ್ಕೆ ತರಲ್ಲ. ನಾವು ಅವ್ರ ಮೇಲೆ ಕೇಸ್ ಹಾಕಿ ಕ್ರಿಮಿನಲ್ ಕೇಸು ಕೋರ್ಟ್ ಗಮನಕ್ಕೆ ತರಲ್ಲ. 10 ಗುಂಟೆ ಜಾಗದಲ್ಲಿ ಸರ್ಕಾರ ಪೂಜೆ ಮಾಡಕ್ಕೆ ಕೊಟ್ಟಿರೋದು ಗಮನಕ್ಕೆ ತರಲ್ಲ. ಅವರೇ ಅಭಿಮಾನ ಸೂರ್ಯ ಮಾಲೀಕರೇ ಅವ್ರ ಹೆಡ್ ಅಲ್ಲಿ ಅನುಮತಿ ಕೊಟ್ಟಿದ್ದಾರೆ, ಸ್ಟೇಷನ್ಗೂ ಒಂದು ಲೆಟರ್ ಕೊಟ್ಟಿದ್ದಾರೆ. 10 ಗುಂಟೆ ಪುಣ್ಯ ನಾವು ದಾನ ಕೊಟ್ಟಿದ್ದೀವಿ, ಪೂಜೆ ಮಾಡ್ಕೊಂಡು ಹೋಗಿ. ಯಾವುದು ಕೋರ್ಟ್ ಗಮನಕ್ಕೆ ತರದೇನೆ ಇದ್ರ ಜೊತೆ ಪೊಲೀಸ್ ಇಲಾಖೆಯ ಕೆಲವು ಅಧಿಕಾರಿಗಳು, ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ನಾಡ ಕಚೇರಿಯ ಕೆಲವು ಅಧಿಕಾರಿಗಳು, ಅಲ್ಲಿ RI ಇರ್ಬೋದು, ವಿಲೇಜ್ ಅಕೌಂಟ್ ಇರ್ಬೋದು, ತಹಸೀಲ್ದಾರ್ ಇರ್ಬೋದು, ಬೆಂಗಳೂರು ದಕ್ಷಿಣ ತಾಲೂಕು ತಹಸೀಲ್ದಾರ್ ಹತ್ರ ಮಾತಾಡಿದೆ, ನಮಗೆ ಯಾವುದೇ ಮಾಹಿತಿ ಇಲ್ಲ ಅಂದ್ರು. ಅವ್ರು ಇಲ್ಲ, ಇವತ್ತು ಅವ್ರು ಟ್ರಾನ್ಸ್ಫರ್ ಆಗಿದ್ದಾರೆ. ಕೆಲವೊಂದೆಲ್ಲ ನನ್ನ ಕಾಲ್ ರೆಕಾರ್ಡಿಂಗ್ ನನ್ನ ಹತ್ರ ಇದೆ. ಯಾವ ತಾಲೂಕು ಅಧಿಕಾರಿಗಳು, DC ಇವರೆಲ್ಲ ಕೇಸ್ ವರ್ಕರ್ಸ್ ಏನೇನು ಮಾತಾಡಿದ್ದಾರೆ ಎಲ್ಲ ಇದೆ ನನಗೆ. ಅದು ಮುಂದಿನ ದಿನಗಳಲ್ಲಿ ನಾನು ಅದನ್ನ ಪ್ರಸ್ತಾಪ ಮಾಡ್ತೀನಿ ಕೋರ್ಟ್ನಲ್ಲಿ, ಕೋರ್ಟ್ ಗಮನಕ್ಕೆ ತಗೊಂಡ್ಬರ್ತೀನಿ. ಇದರಲ್ಲಿ ನೋಡಿ, ಇಷ್ಟೆಲ್ಲ ಸರ್ಕಾರಿ ಅಧಿಕಾರಿಗಳು ಒಳಗೊಂಡಂತೆ ಪೊಲೀಸ್ ಇಲಾಖೆ ದುರ್ಬಳಕೆ ಮಾಡಿಕೊಂಡು ನಿಮ್ಮನ್ನ ಸುಳ್ಳು ಕೇಸ್ ಹಾಕಿ ನಮ್ಮನ್ನು ಡೈವರ್ಟ್ ಮಾಡಿ, ಇಷ್ಟು ಸರ್ಕಾರಿ ರಾಜಕಾರಣಿಗಳ ಒಂದು ಇನ್ಫ್ಲೂಯೆನ್ಸ್ ತಗೊಂಡು, ಪೊಲೀಸ್ ಇಲಾಖೆ ಒಂದು ಇನ್ಫ್ಲೂಯೆನ್ಸ್ ತಗೊಂಡು ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಹಾಕಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಮಾಡಿರ್ತಾರೆ ಭೀಮಾಶ್ವರಮಲ್ಲಿ. ನಾವು ಕೋರ್ಟ್ ಗಮನ ತಗೊಂಡ್ಬರ್ತೀವಿ. ನಮಗೆ ಆರ್ಥಿಕವಾಗಿ ನಾವು ನಮ್ಮ ಟ್ರಸ್ಟ್ನಲ್ಲಿ ನಾವು ತೊಂದರೆಗಳಿದ್ದೀವಿ, ಆದ್ರೂ ಸಹ ನಾವು ಕೇಸ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಬಹಿರಂಗವಾಗ್ಲಿ ಯಾರೇ ಆಗಲಿ, ಯಾವ ಕರ್ನಾಟಕದಲ್ಲಿರುವ ಸಂಘಟನೆಗಳು ಯಾರು ಆಗಲಿ, ನಮ್ಗೆ ಇದುವರೆಗೂ ನಮ್ಗೆ ಕೋರ್ಟ್ ಕೇಸ್ ಬಗ್ಗೆ, ಪುಣ್ಯಮೂರ್ತಿ ಬಗ್ಗೆ ಒಬ್ಬರು ಸಹ ನಮಗೆ ಫೋನ್ ಮಾಡಿರೋದಿಲ್ಲ. ವಿಚಾರವಾಗಿ ನಾನು ಮನೆಯವ್ರ ಹತ್ರ ಮಾತಾಡಿದ್ದೀನಿ, ಇಲ್ಲಿವರೆಗೂ ನಾನು ಅವ್ರಿಗೆ ಫೋನ್ ಮಾಡಿಲ್ಲ. ಜನವರಿ ತಿಂಗಳು ಫೋನ್ ಮಾಡಿದ್ದೀವಿ. ಅದ್ರ ಬಗ್ಗೆ ಮಾತಾಡಿ ಮುಂದಿನ ದಿನಗಳಲ್ಲಿ ಏನು ಕಾನೂನು ಹೋರಾಟ ಏನ್ ಮಾಡಬೇಕು ನಾವು ತೀರ್ಮಾನ ಮಾಡ್ತೀವಿ. ಪರಿಸ್ಥಿತಿ ಇದೇ ಅಭಿಮಾನಿಗಳೇ, ನಾವು ಕಾನೂನು ಹೋರಾಟ ಮುಂದುವರಿಸ್ತಾ ಇದ್ದೀವಿ. ಮತ್ತೆ ಏನು ಸರ್ಕಾರಿ ಅಧಿಕಾರಿಗಳು ವಿರುದ್ಧ ಏನು ಹೋರಾಟ ಮಾಡಬೇಕು ನಾವು ಸರ್ಕಾರದ ವಿರುದ್ಧ, ಸ್ಟುಡಿಯೋ ಮಾಲೀಕರ ವಿರುದ್ಧ, ಅದು ಮುಂದಿನ ದಿನಗಳಲ್ಲಿ ಒಂದು ಮನೆಯವರ ಅವ್ರನ್ನ ಗಮನಕ್ಕೆ ತಂದು ಅವ್ರನ್ನು ಒಂದು ಮಾತು ಕೇಳ್ಕೊಂಡು ನಾವು ಮುಂದಿನ ಇನ್ನು ಕೆಲವೇ ಫೆಬ್ರವರಿ ಮೊದಲ ವಾರದಲ್ಲಿ ನಾನು ತಿಳಿಸ್ತೀನಿ ಅಭಿಮಾನಿಗಳು. ದಯವಿಟ್ಟು ಅಭಿಮಾನಿಗಳು ಈ ಪುಣ್ಯಭೂಮಿ ಕಾನೂನು ಹೋರಾಟಕ್ಕೆ ಬೆಂಬಲ ಕೊಡಬೇಕು, ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀನಿ. ಕೋರ್ಟಲ್ಲಿ ಅವರು 3 ಕೇಸ್ ಹಾಕಿದ್ರು ಮೇಲೆ CC 12 6544 ಒಂದು, ಮಾಧ್ಯಮ 8401 ಒಂದು, ತಿರ್ಗಾ ಇನ್ನೊಂದು 9267 CC 28 ಅಲ್ಲಿ 3 ಕೇಸ್ ಹಾಕಿದ್ರು. 1 ಕೇಸ್ ವಾಪಸ್ ತಗೊಂಡಿದ್ರು 7ನೇ ತಿಂಗಳಲ್ಲಿ 2024. ನೋಡಿ, ಇದು ಇವರು ನಮ್ಮ ಮೇಲೆ ಸುಳ್ಳು ಪ್ರಕರಣಗಳನ್ನ ದಾಖಲೆ ಮಾಡಿರೋದೊಂದಿಗೆ ಮತ್ತೆ ಸರ್ಕಾರಿ ಅಧಿಕಾರಿಗಳ ಜೊತೆ ಸೇರಿ ಕೆಲವು ಏನು ಅವ್ರು ಕೊಟ್ಟಿದ್ರು ತೆರವುಗೊಳಿಸ್ತೀವಿ ಅಂತ, ಅದ್ರ ಬಗ್ಗೆ ಸರ್ಕಾರ ಯಾವುದೇ ಒಂದು ಅವ್ರಿಗೆ ಒಂದು ಆರ್ಡರ್ ಕೊಟ್ಟಿಲ್ಲ. ನೀವು ಡೊಮಾಲಿಸ್ ಮಾಡಿ ಅಂತ ಸರ್ಕಾರ ಯಾವ್ದು ಏನು ಹೇಳಿಲ್ಲ. ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ಅಷ್ಟೇ ಸರ್ಕಾರದ ಕಾರ್ಯದರ್ಶಿಗಳಿಗೆ, DC ಮೀಟಿಂಗ್ ಕರೆದಿದ್ರು. DC ಮೀಟಿಂಗ್ ಬಂದ್ಬಿಟ್ಟು ಇವರು ಅದು ತಿಳಿಸ್ಬೋದಾಯ್ತು ನಾವು ತೆರವುಗೊಳಿಸ್ತೀವಿ ಅಂತ. DC ಮೀಟಿಂಗ್ ಬರ್ತಾನೆ ಒಂದು ಅಪ್ಲಿಕೇಶನ್ ಹಾಕೊಂಡು, ಆ ಅಪ್ಲಿಕೇಶನ್ ಗೊತ್ತಿಲ್ಲ ನಿಮ್ಗೆ, DC ಅವರು ಯಾವುದೇ ಕ್ರಮ ತಗೊಳ್ಳೋದಿಲ್ಲ ಜಿಲ್ಲಾಡಳಿತದಲ್ಲಿ.
ಒಂದು ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡಲ್ಲ. ನಾವೇ ಒಂದು ಮನವಿ ಕೊಟ್ರೆ ಅದನ್ನ ಒಂದು 3-4 ದಿನ ತಗೋತಾರೆ. ಅದೊಂದು ನಮ್ಗೆ ಒಂದು ನಮ್ಮ ಮನವಿಗೆ ಸ್ಪಂದಿಸಕ್ಕೆ ಈ ತರ ಒಂದು ವ್ಯವಸ್ಥೆಯಲ್ಲಿ ನಾವು ಹೋರಾಟ ಮಾಡೋಕೆ ಬಂದೈತೆ. ಈ ಕೇಸ್ಗಳೇನಿದೆ ಅದು ವಾಪಸ್ ತಗೊಂಡಿದ್ರೆ ಇನ್ನು 2 ಕೇಸ್ ಇದೆ, ಸುಳ್ಳು ಕೇಸ್ ಹಾಕಿರೋದು. ನಾವು ಕೋರ್ಟ್ಗೆ ನಾವು ಅದನ್ನ ತಿಳಿಸ್ತೀವಿ. ಈ ತರ ಸುಳ್ಳು ಪ್ರಕರಣಗಳು ದಾಖಲೆ ಮಾಡಿಕೊಂಡು ನಾವು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ವಿ 2024 ಡಿಸೆಂಬರ್ ಅಲ್ಲಿ. ಅದನ್ನು ಸಹ ಅಷ್ಟೇ ತಂದು ಮತ್ತೆ ನಮ್ಮನ್ನ ಪಾರ್ಟಿ ಮಾಡ್ದೇನೆ ಏನು ಹೈಕೋರ್ಟ್ ಅಲ್ಲಿ WP 583 2025 ಜನವರಿಯಲ್ಲಿ ನಾವು ಡೆಮಾಲಿಷ್ ಮಾಡ್ತೀವಿ ಅಂತ ಒಂದು ಆರ್ಡರ್ ತಗೋತಾರೆ. ಯಾವುದೇ ನಮ್ದು PA ಹಾಕಿ ಮೆನ್ಷನ್ ಮಾಡಿಬಿಟ್ಟು ಮತ್ತೆ 452 ಫೋಟೋ ಅದು ಆರ್ಡರ್ ಕಾಪಿನ ಇದ್ರ ಬಗ್ಗೆ 10 ಗಂಟೆ ಉಲ್ಲೇಖ ಆಗಿರೋದು ಹೇಳಲ್ಲ. ನಾವು ಕಾರ್ಯಕ್ರಮ ಮಾಡ್ಕೊಂಡ್ ಬಂದಿರೋದು ಹೇಳಲ್ಲ. 2024 ಅಂತ ಹೇಳ್ತಾರೆ. 2016 ಜಾಗ ಕೊಟ್ಟಿದ್ದು ಎಲ್ಲಿ? ಸರ್ಕಾರ ಮೈಸೂರಿನಲ್ಲಿ. ಅದು ಉದ್ಘಾಟನೆ ಆಗಿದೆ 2023 ಜನವರಿನಲ್ಲಿ. ಕಾರ್ಯಕ್ರಮಗಳಿಗೆ ಇವರೇ ಅನುಮತಿ ಕೊಡ್ತಾರೆ, ಸರ್ಕಾರನೂ ಕೊಡುತ್ತೆ. ನಾವು ಲಿಖಿತವಾಗಿ ಸರ್ಕಾರದಲ್ಲಿ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರ್ತೀವಿ. ಇವರು ನಮ್ಮ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸ್ಕೊಂಡು ನಮ್ಮನ್ನ ಡೈವರ್ಟ್ ಮಾಡೋದಕ್ಕೆ ಸರ್ಕಾರಿ ಅಧಿಕಾರಿಗಳ ಜೊತೆ ಏನು ಸರ್ಕಾರಿ ಅಧಿಕಾರಿಗಳಂದ್ರೆ ಬೆಂಗಳೂರು ದಕ್ಷಿಣ ತಾಲೂಕು ಮತ್ತೆ ಬೆಂಗಳೂರು ದಕ್ಷಿಣ ಏನಿದೆ ಬೆಂಗಳೂರು ನಗರ, ಅಲ್ಲಿ ಕೆಳ ಹಂತ ಅಧಿಕಾರಿಗಳನ್ನ ಬುಟ್ಟಿಗೆ ಹಾಕೊಂಡು ಅವರು ಕೆಲವು ದಾಖಲೆಗಳನ್ನ ಮೇಲಧಿಕಾರಿಗಳಿಗೆ ತಿಳಿಸ್ತಾನೆ. ಎಲ್ಲ ಗೌಪ್ಯವಾಗಿಟ್ಟು ಸರ್ಕಾರದ ಯಾವುದೇ ಡೆಮಾಲಿಷ್ ಆರ್ಡರ್ ಕಾಪಿ ಸರ್ಕಾರದಿಂದ ತಗೊಳ್ತಾನೆ. ಇವರು ಎಲ್ಲನೂ ಮರೆಮಾಚಿ ಕೋರ್ಟ್ಗೆ ಸರ್ಕಾರ ಅಲ್ಲಾಗಿದೆ, ಇಲ್ಲಿ ಮಂದಿರ ಇರೋದೇ ಆಗ್ಲಿ ಮಂಟಪ ಇರೋದೇ ಆಗ್ಲಿ ಯಾವ್ದು ಹೇಳೋದಿಲ್ಲ. ಅದು ಹೇಳಿದ್ರೆ ಕೋರ್ಟ್ಗೆ ಒಂದು ಸುಳ್ಳು ಮಾಹಿತಿ ಕೊಟ್ಟು ಕೋರ್ಟ್ ಆರ್ಡರ್ ತಗೊಂಡಿರ್ತಾರೆ. ನಾವು ಇದರ ವಿರುದ್ಧ ಪುನರ್ ಪರಿಶೀಲನಾ ಅರ್ಜಿ ಹಾಕಿದ್ವಿ, ಮತ್ತೆ KV2 ಹಾಕಿದೀವಿ. ಅರಣ್ಯ ಇಲಾಖೆ ಮತ್ತೆ ಸರ್ಕಾರ ಮತ್ತೆ ಅವರು ಇನ್ನೊಂದು ನಾವು ರಿವ್ಯೂ ಪಿಟಿಷನ್ ಹಾಕಿದ್ದೀವಿ 10 ಗುಂಟೆ ಜಾಗದ ಬಗ್ಗೆ ಮತ್ತೆ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಂಡ್ ಬಂದಿರೋದ್ರ ಬಗ್ಗೆ. ಈ 3 ಹೈಕೋರ್ಟ್ ಇನ್ನೂ ಡೇಟ್ ಕೊಟ್ಟಿಲ್ಲ. ಎಲ್ಲ ಪ್ರೋಗ್ರೆಸ್ ಮಾಡ್ತಾ ಇದ್ದೀವಿ. ನಾನು ವೈಯಕ್ತಿಕ ಕಾರಣಗಳಿಂದ ಒಂದು 3 ತಿಂಗಳು ನಾನು ಯಾವುದೇ ಒಂದು DC ಕಚೇರಿ ಆಗ್ಲಿ ಕೋರ್ಟ್ಗೂ ನಾನು ಹೋಗಿರಲಿಲ್ಲ. ನಮ್ಮ ತಾಯಿಯರು ಅದನ್ನು ನೋಡ್ಕೊಂತಾ ಇದ್ರು. ಹಾಗಾಗಿ ಇವಾಗ ನಾನು ಈ ಕಳೆದ 1 ತಿಂಗಳಿಂದ ನಮ್ಮ ವಕೀಲರಾದ ಅರುಣ್ ಸರ್ ಹತ್ರ ಎಲ್ಲ ಮಾತುಕತೆ ಅವರು ಎಲ್ಲ ಫಾಲೋ ಮಾಡ್ತಾ ಇನ್ನು ಹೈಕೋರ್ಟ್ ಡೇಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಇವಾಗ ಏನ್ ನಮ್ಗೆ ಸುಳ್ಳು ಕೇಸ್ ಹಾಕಿದ್ರೆ ನಾವು ಆ ಸುಳ್ಳು ಕೇಸ್ಗೆ ನಾವು ಉತ್ತರ ಕೊಡ್ತೀವಿ, ಕೋರ್ಟ್ ಹತ್ರ ನ್ಯಾಯಬದ್ಧವಾಗಿ ಕೇಳ್ತೀವಿ. ಮತ್ತೆ ಏನ್ ಅವರು ಕ್ರಿಮಿನಲ್ ಕೇಸ್ ಕೋರ್ಟ್ ಇಂದ ನಾವು ಹಾಕಿದ್ವಿ ಅದನ್ನ ಸ್ಟೇ ತಂದಿದ್ದಾರೆ. ಅದ್ರ ಬಗ್ಗೆನೂ ನಾವು ವೆಕೇಟ್ ಮಾಡಿಸಿ ಅದ್ರ ಬಗ್ಗೆನೂ ನಾವು ಮುಂದಿನ ಏನು ಹೋರಾಟ ಮಾಡಬೇಕು ಅದನ್ನು ಕಾನೂನಾತ್ಮಕವಾಗಿ ನಾವು ಹೋರಾಟ ಮುಂದುವರಿತಿದೆ. ಕೆಲವು ಅಭಿಮಾನಿಗಳು ಗೊತ್ತಿಲ್ಲ. ಇವತ್ತು ನಾವು ಒಂದು 6 ಕೇಸ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ಸಂಘಟನೆ ವತಿಯಿಂದ. ಕೇವಲ ಒಂದು 5 ಜನ ಪದಾಧಿಕಾರಿಗಳು ನಮ್ಗೆ ನಮ್ಮ ಟ್ರಸ್ಟ್ ಮುಖಾಂತರ ನಾವು ಈ ಹೋರಾಟವನ್ನ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟೇ ಕಷ್ಟ ಇರಲಿ ನಾವು ನಮಗೆ ಹೊರಗಡೆಯಿಂದ ಯಾವುದೇ ಅಭಿಮಾನಿ ಸಂಘಟನೆಗಳಾಗ್ಲಿ ಯಾವುದೇ ಉದ್ಯಮಿಗಳಾಗ್ಲಿ ಯಾರು ನಮ್ಮ ಸಪೋರ್ಟ್ ಬಂದಿಲ್ಲ. ಒಂದಿಬ್ಬರು ವ್ಯಕ್ತಿಗಳು ಬಿಟ್ರೆ ಚಾಮರಾಜಗೌಡರು ಮತ್ತೆ ರಮೇಶ್ ಕೆ ಮನು ನಮ್ಮ ನಾರಾಯಣ ವಿಷ್ಣುಕಟ್ಟೆ ಮತ್ತೆ ನಮ್ಮ ಪದಾಧಿಕಾರಿಗಳು ನಾನು ಸೇರಿ ಸ್ನೇಹ ಮೇಡಮ್ ಇಷ್ಟು ಜನ ನಾವು ಇವಾಗ ಕೋರ್ಟ್ಗೆ ಹಾಕೊಂಡು ನಾವು ಕೇಸ್ಗಳು ನಡೆಸ್ತಾ ಇದ್ವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ನಾವು ಮುಂದುವರಿಸ್ತೀವಿ. ಕೋರ್ಟ್ಗೆ ನಾವು ಏನೇನು ದಾಖಲೆಗಳು ನಾವೆಲ್ಲ ಸುಳ್ಳು ದಾಖಲೆಗಳು ಕೊಟ್ಟಿದ್ದೀವಂತೆ. ಅವರು ಏನು 580 ಆರ್ಡರ್ ತಗೊಂಡಿದ್ದಾರೆ, ಅಭಿಮಾಸ್ಪುರ ಮಾಲೀಕರು ಡೆಮಾಲಿಷ್ ಆರ್ಡರ್ ತಗೊಂಡಿದ್ದಾರೆ. ಇದೆಲ್ಲ ನಾನು ಫುಲ್ ನಮ್ಮ ಮೇಲ್ ಕೇಸ್ ಹಾಕಿದ್ದು ಕೋರ್ಟ್ ಗಮನಕ್ಕೆ ತರಲ್ಲ. ನಾವು ಅವ್ರ ಮೇಲೆ ಕೇಸ್ ಹಾಕಿ ಕ್ರಿಮಿನಲ್ ಕೇಸು ಕೋರ್ಟ್ ಗಮನಕ್ಕೆ ತರಲ್ಲ. 10 ಗುಂಟೆ ಜಾಗದಲ್ಲಿ ಸರ್ಕಾರ ಪೂಜೆ ಮಾಡಕ್ಕೆ ಕೊಟ್ಟಿರೋದು ಗಮನಕ್ಕೆ ತರಲ್ಲ. ಅವರೇ ಅಭಿಮಾಸೂರ್ಯ ಮಾಲೀಕರೇ ಅವ್ರ ಲೆಟರ್ ಅಲ್ಲಿ ಅನುಮತಿ ಕೊಟ್ಟಿದ್ದಾರೆ. ಸ್ಟೇಷನ್ಗೂ ಒಂದು ಲೆಟರ್ ಕೊಟ್ಟಿದ್ದಾರೆ. 10 ಗುಂಟೆ ಪುಣ್ಯ ನಾವು ದಾನ ಕೊಟ್ಟಿದ್ದೀವಿ, ಪೂಜೆ ಮಾಡ್ಕೊಂಡು ಹೋಗಿ. ಯಾವುದು ಕೋರ್ಟ್ ಗಮನಕ್ಕೆ ತರದೇನೆ ಜೊತೆ ಪೊಲೀಸ್ ಇಲಾಖೆಯ ಕೆಲವು ಅಧಿಕಾರಿಗಳು
ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ನಾಡ ಕಚೇರಿಯ ಕೆಲವು ಅಧಿಕಾರಿಗಳು ಅಲ್ಲಿ ಆರ್ ಐ ಇರ್ಬೋದು, ವಿಲೇಜ್ ಅಕೌಂಟ್ ಇರ್ಬೋದು, ಉಪ ತಹಸೀಲ್ದಾರ್ ಇರ್ಬೋದು, ಬೆಂಗಳೂರು ದಕ್ಷಿಣ ತಾಲೂಕು ತಹಸೀಲ್ದಾರ್ ಹತ್ರ ಮಾತಾಡಿದೆ, ನಮಗೆ ಯಾವುದೇ ಮಾಹಿತಿ ಇಲ್ಲ ಅಂದ್ರು. ಅವ್ರು ಇಲ್ಲ, ಇವತ್ತು ಅವ್ರು ಟ್ರಾನ್ಸ್ಫರ್ ಆಗಿದ್ದಾರೆ. ಕೆಲವುದೆಲ್ಲ ನನ್ನ ಕಾಲ್ ರೆಕಾರ್ಡಿಂಗ್ ನನ್ನ ಹತ್ರ ಇದೆ. ಯಾವ ತಾಲೂಕು ಅಧಿಕಾರಿಗಳು, ಡಿ ಸಿ ಇವರೆಲ್ಲ ಕೇಸ್ ವರ್ಕರ್ಸ್ ಏನೇನು ಮಾತಾಡಿದ್ದಾರೆ ಎಲ್ಲ ಇದೆ ನನಗೆ. ಅದು ಮುಂದಿನ ದಿನಗಳಲ್ಲಿ ನಾನು ಅದನ್ನ ಪ್ರಸ್ತಾಪ ಮಾಡ್ತೀನಿ ಕೋರ್ಟ್ನಲ್ಲಿ, ಕೋರ್ಟ್ ಗಮನಕ್ಕೆ ತಗೊಂಡ್ಬರ್ತೀನಿ. ಇದರಲ್ಲಿ ನೋಡಿ, ಇಷ್ಟೆಲ್ಲ ಸರ್ಕಾರಿ ಅಧಿಕಾರಿಗಳು ಒಳಗೊಂಡಂತೆ ಪೊಲೀಸ್ ಇಲಾಖೆ ದುರ್ಬಳಕೆ ಮಾಡಿಕೊಂಡು ನಿಮ್ಮನ್ನ ಸುಳ್ಳು ಕೇಸ್ ಹಾಕಿ ನಮ್ಮನ್ನು ಡೈವರ್ಟ್ ಮಾಡಿ ಇಷ್ಟು ಸರ್ಕಾರಿ ರಾಜಕಾರಣಿಗಳ ಒಂದು ಇನ್ಫ್ಲೂಯೆನ್ಸ್ ತಗೊಂಡು, ಪೊಲೀಸ್ ಇಲಾಖೆ ಒಂದು ಇನ್ಫ್ಲೂಯೆನ್ಸ್ ತಗೊಂಡು ನಮ್ಮ ಮೇಲೆ ಸುಳ್ಳು ಕೇಸ್ಗಳು ಹಾಕಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಧ್ವಂಸ ಮಾಡಿರ್ತಾರೆ ಭೀಮಾಶ್ರಮದಲ್ಲಿ. ನಾವು ಕೋರ್ಟ್ ಗಮನ ತಗೊಂಡ್ಬರ್ತೀವಿ. ನಮಗೆ ಆರ್ಥಿಕವಾಗಿ ನಾವು ನಮ್ಮ ಪ್ರಶ್ನೆಯಲ್ಲಿ ನಾವು ತೊಂದರೆಗಳಿದ್ದೀವಿ, ಆದ್ರೂ ಸಹ ನಾವು ಕೇಸ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಬಹಿರಂಗವಾಗ್ಲಿ ಯಾರೇ ಆಗಲಿ, ಯಾವ ಕರ್ನಾಟಕದಲ್ಲಿರುವ ಸಂಘಟನೆಗಳು ಯಾರು ಆಗಲಿ, ನಮ್ಗೆ ಇದುವರೆಗೂ ನಮ್ಗೆ ಕೋರ್ಟ್ ಕೇಸ್ ಬಗ್ಗೆ, ಪುಣ್ಯಮೂರ್ತಿ ಬಗ್ಗೆ ಒಬ್ಬರೂ ಸಹ ನಮಗೆ ಫೋನ್ ಮಾಡಿರೋದಿಲ್ಲ. ವಿಚಾರವಾಗಿ ನಾನು ಮನೆಯವ್ರ ಹತ್ರ ಮಾತಾಡಿದ್ದೀನಿ.